ಸೂರಪ್ಪ, ನಿನ್ ತಮ್ಮನ ತಲೆ ತೆಗೆದ ಹೈವಾನ್ ಪಶ್ಚಿಮ ದಿಕ್ಕಲ್ಲಿ ಜೋಪಾನವಾಗಿದ್ದಾನೋ? ಅಣ್ಣ ಅಣ್ಣ, ಅವನ ಹೆಸರು ಗಜ ಅಂತೆ. ಬೆಂಗಳೂರಲ್ಲಿ ಕೃಷ್ಣನ್ ಜೊತೆ ಓದ್ತಿದ್ದಂತೆ. ಅಯ್ಯೋ, ನನ್ ತಮ್ಮನ್ ತಲೆ ತೆಗ್ದವನ್ನ ತಿಥಿ ಮುಹೂರ್ತ ನೀನಿಟ್ಕೋ, ನಾನು ಅವನ್ ತಲೆನ ತಗೊಂಡ್ ಬರ್ತೀನಿ. ಕೃಷ್ಣನ್ ಜೊತೆ ಓದ್ತಾ ಇದ್ದ ಗಜನ್ ಡೀಟೇಲ್ಸ್ ಕೊಡು. ನೂರ 10ನೇ ಅಪ್ಲಿಕೇಶನ್ ಎಲ್ಲೋ? ಅಣ್ಣ ಅಣ್ಣ, ಅವನ್ ದೊಡ್ಡ ಕಿಲಾಡಿ, ಕೈ ಕಾಲಿಟ್ ಜಾಗನ ವರ್ಷ ಹೋಗ್ತಾನೆ. ಈಗ ಅವನು ಮೈಸೂರಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಮೈಸೂರಲ್ಲಿ ಎಲ್ಲಿರ್ತಾನೋ? ಈ ಫೋಟೋದಲ್ಲಿರೋ ನೋಡಿದೀಯಾ? ಇಲ್ಲ ಅಣ್ಣ. ಹಲೋ, ಈ ಫೋಟೋದಲ್ಲಿರೋ ಏನಾದ್ರು ನೋಡಿದೀಯಾ? ಇಲ್ಲ ಅಣ್ಣ, ನೋಡಿಲ್ಲ. ಹಲೋ ಗಜ, ನಾನು ಬೆಂಗಳೂರಿಂದ ರಾಮಪ್ಪ ಮಾತಾಡ್ತಾ ಇರೋದು. ನಿನ್ ಬಗ್ಗೆ ಯಾರೋ 4 ಜನ ರೌಡಿಗಳು ಕಾಲೇಜಿಗೆ ನುಗ್ಗಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ನೀನ್ ಮೈಸೂರಲ್ಲಿ ಇದ್ಯಾ ಅಂತ ಎಲ್ಲ ತಿಳ್ಕೊಂಡು ಹೋದ್ರು. ನಿಶ್ಚಿತಾರ್ಧಾಗ ಆಗೋಗ್ಬಿಟ್ಟಿದೆ ನಾಗಣ್ಣ. ನಾಳೆ ನೀನೀಗ ನನ್ನ ಹದ್ ಬಸ್ತಲ್ಲಿ ಇದ್ಕೊಂಡು ಹೀಗೆ ಮಾಡ್ಬಿಟ್ಲು ಅಂದ್ರೆ ನನ್ಗೆ ಮರ್ಯಾದೆಗೆ ಹೋಗ್ಬಿಡ್ತು ನಾಗಣ್ಣ. ನೀವೇ ಏನಾದ್ರೂ ಸಾಲ್ವ್ ಮಾಡ್ಬೇಕು ನಾಗಣ್ಣ. ರೌಡಿಗಳನ್ನ ಮುಂದೆ ಇಟ್ಕೊಂಡ್ ಬಂದ್ರೆ ನಾವೇನ್ ಭಯ ಬೀಳ್ತೀವಿ ಅಂತ ಅನ್ಕೊಂಡೆ ಅಣ್ಣ. ಭಯ ಬೀಳೋದು ನೀನಲ್ಲ, ಇವನು. ಈ ನನ್ ಮಗ ಭಯ ಬೀಳ್ತಾನೆ. ಹರಿ ಅಂದ್ರೆ ನನ್ಗೆ ಪ್ರಾಣ. ಆ ಪ್ರಾಣನೇ ತೆಗಿತೀನಿ. ಹರಿ, ಹರಿ, ಅಣ್ಣ ಬೇಡ ಹೇಳಣ್ಣ. ಹರಿ, ಅಣ್ಣ ಬೇಡ ಹೇಳಣ್ಣ. ಅಣ್ಣ ಮರ್ತ್ಬಿಡ್ತೀನಣ್ಣ. ಹರಿ, ಅಣ್ಣ ಬೇಡ ಹೇಳಣ್ಣ. ಅಣ್ಣ ಬಿಟ್ಬಿಡ ಹೇಳಣ್ಣ. ಬಾ ಸೂರಪ್ಪಣ್ಣ, ಏನಿಲ್ಲಣ್ಣ, ಒಂದು ಚಿಕ್ಕ ಸೆಟಲ್ಮೆಂಟು. ಬಾ. ನಿನ್ನ ತಮ್ಮ ಸತ್ತು ವಿಷಯ ಗೊತ್ತಾಯ್ತು. ರಕ್ತ ಕುದೀತಾ ಇದೆ. ಕೊಂದದ್ದು ಯಾರಣ್ಣ? ಗಜ ನನ್ ಕಣ್ ಮುಂದೆನೆ ಸಾಯಿಸ್ಬಿಟ್ಟ. ಅವನ್ ಈ ಊರ್ನಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ಈ ಊರಲ್ಲಿ ಇದ್ದಾನೆ ಅಂದ್ಮೇಲೆ ಮುಗಿದೋಯ್ತು. ಆ ಗಜಾನ ಕಡಿದು ಮಾಂಸ ಅಂಗಡಿಯಲ್ಲಿ ನೇಟ್ ಹಾಕಿಸ್ತೀನಿ. ಅವನು ಯಾವ ಗಲ್ಲಿಯಲ್ಲಿ ಇದ್ರು ಸರಿ, ನಮ್ಮ ಹುಡುಗರು ಕೈಗೆ ಸಿಕ್ಕೇ ಸಿಗ್ತಾನೆ. ಈ ಕೆಲಸ ನಂದು. ನೀನ್ ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನಿದ್ದೀನಿ ಸೂರಪ್ಪಣ್ಣ, ನಾನಿದ್ದೀನಿ. ಕನ್ಫರ್ಮ ಸರ್? ಸರ್, ಪ್ರತಿಯೊಬ್ರು ವೋಟರ್ ID ಕಾರ್ಡ್ ಬೇಕು ಅಂತ ಬರ್ತಾರೆ. ನೀವೇನ್ ಸರ್ ಇರೋದನ್ನ ತೆಗಿಸ್ತಾ ಇದ್ದೀರಾ? ಹೇಳಪ್ಪಾಜಿ. ಗಜ, ಈಗ ನಾವು ಶಾಪಿಂಗ್ ಹೊರಟಿದೀವಿ. ಮುಗಿಸ್ಕೊಂಡು 1 ಗಂಟೆಲಿ ಮನೆಗೆ ಬಂದ್ಬಿಡ್ತೀವಿ. ಶಾಪಿಂಗಾ? ಶ್ವೇತಾ ಎಲ್ಲಿದ್ದಾಳೆ? ಶ್ವೇತಾ, ಅಪ್ಪಾಜಿ, ಸತ್ಯ, ವರಲಕ್ಷ್ಮಿ, ಅಮ್ಮ ಎಲ್ಲ ಇದ್ದಾರೆ. ಯಾವ ಕಾಂಪ್ಲೆಕ್ಸು? ವರಲಕ್ಷ್ಮಿ, ನಿಂಗೆ ಏನ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋ. ಆ ನೆಕ್ಲೆಸ್ ತೋರಿಸಿ. ಇದಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಅದಾ? ಇದು ಸ್ವಲ್ಪ ಸುಮಾರು. ಅತ್ತೆ, ಇದ್ ನೋಡಿ ಮೇಡಮ್, ಈ ನೆಕ್ಲೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ವರಲಕ್ಷ್ಮಿ, ಇದ್ ನೋಡ್ ಕಂದ, ಚೆನ್ನಾಗಿದ್ಯಾ? ಹೂನಮ್ಮ, ಆ ಡಿಸೈನ್ ಚೆನ್ನಾಗಿದೆ. ಇದಾ? ಅದಲ್ಲ, ನೆಕ್ಸ್ಟ್. ಹಾ, ಆ ನೆಕ್ಲೆಸ್ ತೋರಿಸಿ. ನೈಸ್ ಡಿಸೈನ್, ತುಂಬಾ ಚೆನ್ನಾಗಿದೆ ಅಲ್ವಾ?
ನಿನಗಿಷ್ಟ ಆಯ್ತಾ ಇದು ವರಲಕ್ಷ್ಮಿಗೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡ್ರೆ ಇವಳು ಮಹಾಲಕ್ಷ್ಮಿ ತರ ಕಾಣಿಸ್ತಾಳೆ. ಹೌದೌದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ದು? ಏನ್ ಚೆನ್ನಾಗಿದ್ರೇನಮ್ಮ, ಒಳ್ಳೆ ಶಿವನ್ ಕತ್ತಲ್ ಹಾವು ಸುತ್ಕೊಂಡಂಗ್ ಇರುತ್ತೆ. ಶಿವನ್ಗೆ ಹಾವೇ ಅಂದ. ನೆಕ್ಲೆಸ್ ಏನೋ ಚೆನ್ನಾಗಿದೆ, ಆದ್ರೆ ಇವಳಿಗೆ ನಾವಿಲ್ ಬಂದಿರೋದು ಶಾಪಿಂಗ್ ಮಾಡಕ್ಕೆ, ಹಾವ್ ಹಿಡ್ಕೊಂಡು ಹೋಗಕ್ಕಲ್ಲ. ಹೋಗೋ. ಏನಾರು ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಆಯ್ತು ಸರ್, ಓಕೆ. ಥ್ಯಾಂಕ್ ಯು. ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಓಕೆ ಮೇಡಮ್. ಸಾರಿ ಮೇಡಮ್, ಈ ನೆಕ್ಲೆಸ್ ಆಗ್ಲೇ ಸೆಲೆಕ್ಟ್ ಆಗಿದೆ. ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ. ಏನ್ರಿ ಇದು? ಇದನ್ನ ಬಹಳ ಇಷ್ಟಪಟ್ಟಿದ್ವಿ ನಾವು. ಅವರು ಹಾಗೇನೆ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್. ಇದು ನಮಗೆ ಕೊಟ್ಬಿಡಿ, ಆಮೇಲೆ ಅವ್ರಿಗೆ ಬೇರೆ ಮಾಡ್ಕೊಡಿ. ಅಯ್ಯೋ ಎಲ್ಲಾದ್ರೂ ಉಂಟೆ. ಮದ್ವೆಗೆ ಯಾವ ಡಿಸೈನ್ ಬೇಕಾ ನಡೆಯುತ್ತೆ, ಆದ್ರೆ ಲವ್ ಆಗಲ್ಲ. ಅದೇ ಡಿಸೈನ್ ಬೇಕು. ಪಾಪ ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದಾನೋ ಏನೋ. ನಮಗ್ ಬೇಡ, ಅವ್ರಿಗೆ ಕೊಟ್ಬಿಡಿ. ನಡ್ರಿ ಬೇಗ ಎಲ್ಲ ನಡ್ರಿ ಬನ್ನಿ. ನೀವ್ ಹೋಗ್ತಾರೆ, ಒಂದ್ ನಿಮಿಷ ಬಂದೆ. ಹೆಂಗವ್ರೆ ಮಚ್ಚೆ ಹುಡುಗಿಯರುಗಳು ಸೂಪರ್ ಆಗವ್ರೆ. ಹುಚ್ಚಿದ ಸರಳ ಮಚ್ಚೆ. ಶ್ವೇತಾ, ನೀನ್ ತೋರ್ಸಿದ ನೆಕ್ಲೆಸ್ ಸಿಕ್ಕಿದ್ರೆ ಚೆನ್ನಾಗಿರೋದು. ವೈಟ್ ಡ್ರೆಸ್ ಅವಳು ಏನೇ ಇದ್ರು ತುಂಬಾ ಚೆನ್ನಾಗಿದ್ದಾಳೆ. ಏನ ಕೈ ತೋರಿಸ್ತವನಲ್ಲ? ಏನ ನಮ್ಗೆ ಗುರಾಯಿಸ್ತವನೆ ಅಣ್ಣ? ಆಯ್ತಣ್ಣ, ಅಣ್ಣ ಇಲ್ಲೇ ಹತ್ರದಲ್ಲಿ ಇದೀನಣ್ಣ. ಬಂದೆ ಅಣ್ಣ. ಈ ಅಣ್ಣನ ಫೋನ್ ಬರಲ್ಲ. ಏನದು ಕ್ಯಾಪು? ಕೌ ಬಾಯ್ ಸ್ಟೈಲ್ ಅಂದ್ರೆ ದನ ಕಾಯೋ ನೋನು. ಇಂಗ್ಲಿಷ್ ಅವ್ರ ಹಂಗೇನೆ. ಚಿನ್ನ, ಯಾಕೆ ಈ ರೋಡಲ್ಲಿ ಹೋಗ್ತಾ ಇದೀಯಾ? ಆ ಕಡೆ ಟ್ರಾಫಿಕ್ ಜಾಸ್ತಿನಮ್ಮ, ಅದಕ್ಕೋಸ್ಕರ. ಅಯ್ಯೋ, ಗಜ ಜೋರ ಗಾಡಿ ಓಡಿಸ್ತಾ, ಸತ್ಯ ವಾಂತಿ ಗಿಂತಿ ಮಾಡ್ಬಿಟ್ಲ? ಇಲ್ಲ. ಏ ಅಪ್ಪಾಜಿ ಬಾಯ್ಲೆ. ಯಾಕೆ ಕರ್ದಿದ್ದು? ಅಪ್ಪಾಜಿ ಹಾ, ನಾನು ಈಗ ಬರ್ತೀನಿ. ನೀನ್ ನಿಧಾನವಾಗಿ ಬಾ. ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸತ್ಯನ್ಗೆ ನಾನು ಒಳ್ಳೆ ಕಂಪನಿ ಕೊಡ್ತೀನಿ. ನೋಡಿ ಬಂದು ಸತ್ಯ. ಬಾ ಸತ್ಯ, ರೂಮ್ಗೆ ಹೋಗಿ ಚೆಸ್ ಆಡ. ಕಣ್ಮುಚ್ಚಿದ್ರೆ ಕನ್ಸಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಒಂದ್ಸಾರಿ ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೇನೆ. ಛೇ 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 ಛೇ, ಆ ಸೂರಪ್ಪನಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ವಲ್ರು? ನಮ್ದು ಹವ ಆಯ್ತು. ಇಡೀ ಸಿಟಿನ ಫಿಲ್ಟರ್ ಮಾಡಿದ್ರು. ನನ್ನ ಮಗ ಗಜ ಸಿಗ್ತಾ ಇಲ್ಲ ಅಂದ್ರೆ ನನ್ನಷ್ಟಕ್ಕೆ ನಾನೇ ಲಾಂಗ್ ಹಾಕೊಂಡು ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಎಲ್ಲಿದ್ದಾನ್ರು ಅವನು? ನಾನೇ ಇನ್ನು 24 ಗಂಟೆಯಲ್ಲಿ ಅವನ್ನ ತಂದು ನನ್ನ ಎದುರುಗಡೆ ನಿಲ್ಲಿಸಲಿಲ್ಲ ಅಂದ್ರೆ ನೀವ್ಯಾರು ಇಲ್ಲಿರಲ್ಲ. ಯಾರ ನೀನು? ವಿಷಯ ಮೊದಲು, ಅಡ್ರೆಸ್ ಆಮೇಲೆ. ಏಯ್, ಯಾರು ನೀನು ಹೈವಾನ್? ಈಗ ಅರ್ಧ ಗಂಟೆ ಮುಂಚೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ 4 ಜನ ಹುಡುಗರು ಹೆಣ್ಮಕ್ಳ ಬಗ್ಗೆ ಬಹಳ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಇದ್ರು. ಅವ್ರು ಈ ಮನೆ ಒಳಗೆ ಬಂದ್ರು. ನಿನ್ನ ಹುಡುಗರೇ ಅನ್ಕೊಂಡಿದೀನಿ. ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಕರಿತಿ ಅವ್ರನ್ನ? ನಡಿಗೆ ಆಚೆ ಹೋಗ. ನಾನ್ ಬಂದಿರೋದು ಗುದ್ದಾಡಕ್ಕಲ್ಲ, ಬುದ್ಧಿ ಹೇಳಕ್ಕೆ. ನನಗ್ ಬೇಕಾಗಿರೋದು ನೀವಲ್ಲ, ಅವರು. ನೀವೇ ಕರಿತೀರಾ ಇಲ್ಲ ನಾನೇ ಹುಡ್ಕೊಳ್ಳ? ಯಾವ್ದೋ ಸೆಟ್ಲ್ಮೆಂಟ್ ಇರ್ಬೇಕಣ್ಣ. ನಾಗಣ್ಣ ಯಾರಿಗೂ ಬೆಂಡೆತ್ತಿರ್ಬೇಕು.
ಬಾ 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 ಫೋಟೋ ತೆಗಿ ವೈಟ್ ಡ್ರೆಸ್ ನೀನ್ ತಗೋ ರೇಗಿಸ್ತೀನಿ ಹುಡುಗಿರ್ನ ಹುಡುಗಿ ರೇಗಿಸ್ತೀನಿ ನಿನಗೆ ರೆಡ್ ಡ್ರೆಸ್ ಬೇಕಾ ತಗೋ ನಾನು ತೆಗಿಸ್ತೀನಿ ಬಾ ಫೋಟೋ ತಗೋ ನನ್ನ ಫೋಟೋ ತಗೋ ಮೊಬೈಲಲ್ಲಿ ಫೋಟೋ ತೆಗಿತೀನಿ ಫೋಟೋ ತಗೋ ನನ್ನ ಫೋಟೋ ತಗೋ ನಿನ್ನ ಮಾಡ್ತೀಯ ಕಮೆಂಟ್ಸ್ ಮಾಡೋದು ಬಿಟ್ರೆ ಈ ಸಿಟಿಲಿ ಇನ್ಮೇಲೆ ಯಾವ್ದಾರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿ ಕಮೆಂಟ್ಸ್ ಮಾಡಿದ್ರೆ ನನ್ನ ಮಗನೇ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ರೌಡಿನಾ ಹಿಂದೆ 4 ಜನ ಇದ್ದ ತಕ್ಷಣ ದೊಡ್ಡ ರೌಡಿನಾ ನೀನು ಗಜ ನನ್ ತಂಟೆಗೆ ಏನಾರು ಬಂದ್ರೆ ಮೊಕ್ಕಾಮುತಿ ಕುಯ್ದಾಕ್ಬಿಡ್ತೀನಿ ಏನ್ರು ಇದೆಲ್ಲ ಏನ್ ನಡೀತಿರೋ? ಅವನ ಮನೆ ಹೆಣ್ಮಕ್ಕಳ ಈ ನನ್ನ ಮಕ್ಕಳು ಚೂಡಾಯಿಸಿದ್ರು ಅಂತ ಮೂಳೆ ಮುರಿಯುವಂಗ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅಣ್ಣ. ಯಾರು ಅವನು? ಹೊಡೆದಿರೋ ಏಟಿಗೆ ಅವನ ಹೆಸರು ಮರೆತು ಬಿಟ್ಟೆ. ಗಜ ಅಂತಣ್ಣ. ಗಜ ಗಜ ನನಗ್ ಬೇಕಾದ ಗಜ ಅವನೇ ಕಂಡ್ರು. ಅವನೇ ಗಜ.